ನಿನ್ನೆ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ 265 ಜನರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದ್ದು ಪೈಲಟ್, ಸಹ ಪೈಲಟ್ ಹಾಗೆಯೇ ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ. ಈ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ, ವಿದ್ಯಾರ್ಥಿಗಳು ಸೇರಿದಂತೆ. ಇದೀಗ ಮರಣೋತ್ತರ ಪರೀಕ್ಷೆ ನಡೆದಿದೆ. ಪೈಲಟ್, ಸಹ ಪೈಲಟ್, ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ. ಮೃತಪಟ್ಟ 10 ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಪತ್ತೆಯಾಗಿದೆ. 200 ಜನರ ಡಿಎನ್ಎ ಸಂಗ್ರಹಿಸಿ ಪರೀಕ್ಷೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಉಳಿದ ಶವಗಳ ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಯಾರ್ಯಾರ ಶವ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸುಟ್ಟು ಕರಕಲಾಗಿದೆ ದೇಹಗಳು. ಈ ಹಿನ್ನೆಲೆಯಲ್ಲಿ ಇದೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ತಮ್ಮ ಸಂಬಂಧಿಕರು ಆಕ್ರಂದನವನ್ನ ಹೊರಹಾಕ್ತಾ ಇದ್ದಾರೆ, ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮೃತರ ಗುರುತೇ ಸಿಗ್ತಾ ಇಲ್ಲ, ನಮ್ಮವರು ಯಾರು ಏನು ಅನ್ನುವಂತಹ ಗುರುತು ಪತ್ತೆ ಆಗ್ತಾ ಇಲ್ಲ. ಮೃತರ ಗುರುತು ಸಿಗದೆ ಸಂಬಂಧಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯ ಬಳಿಗೆ ಈಗಾಗಲೇ ಸಾಕಷ್ಟು, ಯಾಕಂದ್ರೆ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ ಅವರ ಕುಟುಂಬಸ್ಥರು ಈಗ ಬರ್ತಿದ್ದಾರೆ. ಅಲ್ಲಿಗೆ ಬಂದು ಅಲ್ಲಿ ನಮ್ಮವರನ್ನ ಹುಡುಕಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ಗಾಯಾಳುಗಳನ್ನ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಪ್ರಧಾನಿ ಅಲ್ಲಿ ಬದುಕುಳಿದ ವಿಶ್ವಾಸ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಆ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಈ ದುರಂತದಲ್ಲಿ ಒಬ್ಬರು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದು ಅಂತ ಹೇಳಿದ್ರೆ ಅದು ವಿಶ್ವಾಸ್ ಭರತ್ ಅವರು. ಆ ಒಂದು ಘಟನೆಯಲ್ಲಿ ಅವರು ಬದುಕುಳಿದಿದ್ದಾರೆ, ಏನಾಯಿತು ಅನ್ನೋದ್ರ ಬಗ್ಗೆ ಅವರಿಂದನೇ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಘಟನೆಯ ಬಗ್ಗೆ ಆ ಸಂದರ್ಭದಲ್ಲಿ ಮೋದಿಗೆ ಮಾಹಿತಿ ಕೊಟ್ಟಿದ್ದಾರೆ ವಿಶ್ವಾಸ್ ಅವರು. ವಿಮಾನ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದ ಬಗ್ಗೆ ಕೂಡ ಅವರಲ್ಲಿ ಅವರಿಗೆ ಮಾಹಿತಿಯನ್ನ ಹೇಳಿದ್ದು, ತಾನು ಹೇಗೆ ಬಚಾವಾಗಿ ಬಂದೆ ಅಂತಾನು ಕೂಡ ಪ್ರಧಾನಿಗೆ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗಾಯಾಳುಗಳನ್ನ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಘಟನೆಯಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ ಮೋದಿ ಸಾಂತ್ವನವನ್ನ ಹೇಳಿದ್ದಾರೆ. ವಿಮಾನ ದುರಂತ ಆದ ಸ್ಥಳ ಇದೆಯಲ್ಲ, ಆ ಸ್ಥಳಕ್ಕೂ ಕೂಡ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಮಾನ ಅಪ್ಪಳಿಸಿದ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಹೇಗಾಯಿತು ಘಟನೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಅಷ್ಟು ಮಾತ್ರ ಅಲ್ಲ, ಏರ್ಪೋರ್ಟ್ನಲ್ಲಿ ಮೋದಿ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಸಚಿವರು, ಅಧಿಕಾರಿಗಳ ಜೊತೆಗೆ ಮೋದಿ ಸಭೆ ಮಾಡಿದ್ದು ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಏನಾಗಿದೆ, ಎಷ್ಟರ ಮಟ್ಟಿಗೆ ಈ ತನಿಖೆ ಬಂದಿದೆ ಅನ್ನೋದ್ರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು, ಸೂಕ್ತ ತನಿಖೆ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ 265 ಮಂದಿ ಸಾವನ್ನಪ್ಪಿದ್ದಾರೆ. ಕೆಲವರ ಗುರುತುಗಳು ಮಾತ್ರ ಪತ್ತೆ ಆಗ್ತಾ ಇದೆ. ಇನ್ನು ಕೆಲವರ ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಡಿಎನ್ಎ ಟೆಸ್ಟ್ಗೂ ಕೂಡ ಕಳುಹಿಸಲಾಗಿದೆ. ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಗುರುತು ಪತ್ತೆಗೆ ಈಗ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಲಾಗ್ತಿದೆ? ನವಿತಾ, ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣದಲ್ಲಿ ಇದುವರೆಗೂ ಕೂಡ 265 ಜನ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ಕೂಡ ಹೊರಹಾಕಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಎಲ್ಲರ ಒಂದು ಮರಣೋತ್ತರ ಪರೀಕ್ಷೆಯೂ ಆಗಿದೆ. ಆದರೆ ಗುರುತು ಪತ್ತೆ ಕಾರ್ಯ ಅನ್ನುವಂಥದ್ದು ತುಂಬ ವಿಳಂಬ ಆಗ್ತಿರುವಂಥದ್ದು. ಅದರಲ್ಲಿ ಇದುವರೆಗೂ 13 ಜನರ ಗುರುತನ್ನು ಮಾತ್ರ ಪತ್ತೆ ಮಾಡಿರುವಂಥದ್ದು. 265 ಜನರಲ್ಲಿ ಏನು ಆ ಒಂದು ವಿಮಾನ ಪತನ ಆದಂಥ ವಿಮಾನನ ಓಡಿಸಿದಂಥ ಪೈಲಟು, ಸಹ ಪೈಲಟು, ಅದರಲ್ಲಿದ್ದಂಥ ಓರ್ವ ಸಿಬ್ಬಂದಿಯನ್ನು ಮಾತ್ರ ಇವರು ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಬಿಟ್ಟರೆ ಉಳಿದಂಥ MBBS ಓದ್ತಿದ್ದಂಥ 10 ಜನ ಸ್ಟೂಡೆಂಟ್ಸ್ ಏನಿದೆ, ಆ ಒಂದು ಸ್ಟೂಡೆಂಟ್ಸ್ನ ಪತ್ತೆ ಕಾರ್ಯ ಕೂಡ ಆಗಿದೆ. ಅದು ಬಿಟ್ಟರೆ ಉಳಿದಂಥವರ ಪತ್ತೆ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಅವರ ಸಂಬಂಧಿಕರ ಒಂದು DNA ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಸುಮಾರು 200 ಜನ ಕುಟುಂಬಸ್ಥರ ಒಂದು DNA ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಮೂಲಕವಾಗಿ ಮ್ಯಾಚ್ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಅಲ್ಲಿನ ಸಿಬ್ಬಂದಿಯವರು ಮತ್ತು ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಬೆಳಿಗ್ಗೆ ಕೂಡ ಅಷ್ಟೇ ನರೇಂದ್ರ ಮೋದಿ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿದರು. ಜೊತೆಗೆ ಹಾಸ್ಪಿಟ್ಲ್ಗೂ ಕೂಡ ಭೇಟಿ ನೀಡಿದರು. ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಏನು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂಥ 242 ಜನರ ಪೈಕಿ ಕೇವಲ ಒಬ್ಬ ಮಾತ್ರ ಬದುಕುಳಿರುವಂಥದ್ದು. ಆ ಬದುಕಿದ್ದು ಗಾಯಗೊಂಡು ಚಿಕಿತ್ಸೆ ಪಡಿತಿದ್ದಂತಹ ರಮೇಶ್ ಎಂಬಾತನನ್ನು ಕೂಡ ಅಷ್ಟೀಗ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಜೊತೆಗೆ ಆ ಒಂದು ಘಟನೆ ಹೇಗಾಯಿತು ಮತ್ತು ಯಾವ ರೀತಿಯಾಗಿ ಅವರು ಎಸ್ಕೇಪ್ ಆದರು ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಆತನಿಂದ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಪಡ್ಕೊತಾರೆ. ಇದಾದಂಥ ಬಳಿಕ ಆಸ್ಪತ್ರೆಯಿಂದ ನೇರವಾಗಿ ಘಟನೆ ನಡೆದಂಥ ಸ್ಥಳಕ್ಕೂ ಕೂಡ ಅಷ್ಟೇ ಪ್ರಧಾನಿ ಹೋಗಿದ್ರು. ಅಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ವಿವರಣೆಯನ್ನು ಕೊಟ್ಟರು. ಅದರಲ್ಲೂ ಪ್ರಮುಖವಾಗಿ MBBS ವಿದ್ಯಾರ್ಥಿಗಳಿದ್ದಂತಹ ಒಂದು PGಯ ಮೇಲೆ ಬಿದ್ದಂಥ ವೇಳೆಯಲ್ಲಿ ಯಾವ ರೀತಿಯಾಗಿ ಅದು ಬಿತ್ತು ಮತ್ತು ಏನೆಲ್ಲ ರೀತಿಯಂಥ ಡ್ಯಾಮೇಜಸ್ ಆಯಿತು ಮತ್ತು ಅಲ್ಲಿ ಅವಶೇಷದ ಅಡಿಯಲ್ಲಿ ಎಷ್ಟು ಜನ ಸಾವನ್ನ
ಸಾವನ್ನಪ್ಪಿದ್ರು ಮತ್ತು ಆ MBBS ಸ್ಟೂಡೆಂಟ್ಸು 24 ಜನ ಏನು ಸಾವನ್ನಪ್ಪಿದ್ದಾರೆ ಅವರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಪಡ್ಕೊಂಡ್ರು. ಇದಾದಂಥ ಬಳಿಕ ಇನ್ನೂ ಏನಾದರೂ ಅವಶೇಷದ ಅಡಿಯಲ್ಲಿ ಯಾರಾದರೂ ಸಿಲುಕೊಂಡಿದ್ದಾರೆ ಮತ್ತು NDRFನ ಸಿಬ್ಬಂದಿಯವರ ರಕ್ಷಣಾ ಕಾರ್ಯ ಯಾವ ರೀತಿ ಆಗ್ತಿದೆ ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಪಡ್ಕೊಳ್ತಾರೆ. ಇದಾದಂಥ ಬಳಿಕ ಅಲ್ಲಿನ ಲೋಕಲೈಟ್ಸ್ಗೂ ಕೂಡ ಅಷ್ಟೇ ಒಂದಷ್ಟು ಮನೆಗಳು ಕೂಡ ಅಷ್ಟೇ ಡ್ಯಾಮೇಜ್ ಆಗಿರುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇದ್ದು ಅವ್ರಿಗೂ ಕೂಡ ಅಷ್ಟೇ ಯಾವುದೇ ರೀತಿಯಂಥ ಪರಿಹಾರ ಬೇಕಾದರೂ ಕೂಡ ಅಷ್ಟೇ ಕೂಡಲೇ ಸರ್ಕಾರ ಕೊಡುವಂತೆ ಅಲ್ಲಿನ ಅಧಿಕಾರಿಗಳಿಗೆ ಡೈರೆಕ್ಷನ್ ಅನ್ನು ಕೂಡ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಾರೆ. ಇದಾದಂಥ ಬಳಿಕ ಎಲ್ಲವನ್ನೂ ಕೂಡ ಅಷ್ಟೇ ಪರಿಶೀಲನೆ ಆದಂಥ ವೇಳೆಯಲ್ಲಿ ನಂತರ ಅವರು ಏರ್ಪೋರ್ಟ್ಗೆ ಹೋಗ್ತಾರೆ. ಏರ್ಪೋರ್ಟ್ನಲ್ಲೇ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಮಾಡಬೇಕು. ಜೊತೆಗೆ ಪ್ರಮುಖವಾಗಿ ಆ ಒಂದು ವಿಮಾನ ಯಾಕೆ ಈ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಆಯಿತು, ಟೆಕ್ನಿಕಲ್ ಆಗಿ ಏನಾದರೂ ಸಮಸ್ಯೆ ಎದುರಾಗಿತ್ತು ಅಥವಾ ಏನಾದರೂ ಯಾವುದಾದ್ರೂ ಪಕ್ಷಿ ಏನಾದರೂ ಒಂದು ವಿಮಾನಕ್ಕೆ ಹೊಡೆದಂಥ ಹಿನ್ನೆಲೆಯಲ್ಲಿ ಈ ರೀತಿಯಂಥ ಒಂದು ಘಟನೆ ಆಗೋದಕ್ಕೆ ಕಾರಣ ಆಯಿತು ಅಥವಾ ಪೈಲಟ್ ಏನಾದರೂ ನಿರ್ಲಕ್ಷ್ಯವನ್ನು ತೋರಿದ್ರ ಅಥವಾ ಇನ್ನೇನಾದರೂ ಬೇರೆ ರೀತಿಯಂಥ ಒಂದು ಟೆಕ್ನಿಕಲ್ ಸಮಸ್ಯೆಗಳೇನಾದರೂ ಎದುರಾಗಿತ್ತು ಅನ್ನೋಂಥದ್ರ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಮಾಡುವಂತೆ ಕೂಡ ಅಷ್ಟೇ ತನಿಖಾ ತಂಡಗಳ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟರು. ಅದರಂತೆ ಈಗಾಗಲೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಈಗಾಗಲೇ ಮಾಡೋಕ್ಕೆ ಸಿದ್ಧವಾಗಿರುವಂಥದ್ದು. ಒಟ್ಟು 3 ತನಿಖಾ ತಂಡಗಳಿಂದಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಒಂದು ಘಟನೆ ಏನಕ್ಕಾಯಿತು, ಯಾವ ಒಂದು ಕಾರಣಕ್ಕೋಸ್ಕರ ಆಯಿತು ಅನ್ನೋಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೂಡ ಅಷ್ಟೇ ಘಟನೆ ನಡೆದಂಥ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿರುವಂಥದ್ದು. ಆ ಒಂದು ಬ್ಲಾಕ್ ಬಾಕ್ಸ್ನಲ್ಲಿ ಕೊನೆ ಕ್ಷಣದ ಒಂದಷ್ಟು ಪೈಲಟ್ ಮಾತನಾಡಿರುವಂಥ ವಿಡಿಯೋ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆ ಒಂದು ರೆಕಾರ್ಡ್ಗಳನ್ನು ಕೂಡ ಈಗಾಗಲೇ ಕೇಳಿಸ್ಕೊಂಡು ಏನಕ್ಕೆ ಈ ಒಂದು ಇನ್ಸಿಡೆಂಟ್ ಆಯಿತು, ಪೈಲಟ್ನ ನಿರ್ಲಕ್ಷ್ಯ ಏನಾದರೂ ಇತ್ತಾ ಅಥವಾ ಟೆಕ್ನಿಕಲ್ ಆಗಿ ಏನು ಸಮಸ್ಯೆ ಆಗಿತ್ತು, ಪೈಲಟ್ ATC ಜೊತೆ ಮಾತನಾಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಪ್ರಯತ್ನ ಎಷ್ಟೇ ಮಾಡಿದ್ರು ಕೂಡ 30 ಸೆಕೆಂಡ್ನಲ್ಲಿ ಒಂದು ಘಟನೆ ಆಗೋಗುತ್ತೆ. ಆ ನಿಟ್ಟಿನಲ್ಲಿ ಪೈಲಟ್ ಏನು ATC ಅಧಿಕಾರಿಗಳ ಜೊತೆ ಮಾತನಾಡಿದ್ರು ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ಕೂಡ ಅಷ್ಟೇ ವೆರಿಫೈ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಅಷ್ಟೇ ಪ್ರಾಥಮಿಕ ತನಿಖೆ ನಡೀತಾ ಇದೆ. ಆದರೆ ಇದುವರೆಗೂ ಕೂಡ ಅಷ್ಟೇ ಯಾವ ಕಾರಣಕ್ಕೋಸ್ಕರ ಈ ಒಂದು ದುರಂತ ಆಯಿತು ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿಲ್ಲ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.